ನಮಸ್ಕಾರ. ವೈವಿಧ್ಯಮಯ ಈ ಜಗದಲ್ಲಿ ನಾವು ಇರುತ್ತೇವೆ. ನೋಡ್ರಿ ಎಷ್ಟು ವೈವಿಧ್ಯತೆ ಇದೆ. ನಾವು ಮನುಷ್ಯರಂದ್ರೆ ಮನುಷ್ಯರ ನಡವಳಿಕೆ ಅದೆಷ್ಟು ವ್ಯತ್ಯಾಸ. ಒಂದು ಮನೆಯಾಗ 4 ಮಂದಿ ನಮ್ಮವರೇ ಅಂದ್ರೂ ನಮ್ಮವ್ರ ಭಾವನೆಗಳಲ್ಲಿ ನಮಗೆ ವ್ಯತ್ಯಾಸ ಅದ, ಯೋಚನೆಗಳಲ್ಲಿ ವ್ಯತ್ಯಾಸ ಅದ, ಇರುವಿಕೆಯಲ್ಲಿ ವ್ಯತ್ಯಾಸ ಅದ, ತುಂಬಾ ವ್ಯತ್ಯಾಸ ಅದ. ಉಡುಗೆ ತೊಡುಗೆಯಿಂದ ಹಿಡಿದುಕೊಂಡು ಊಟದವರೆಗೂ ಕೂಡ ಪ್ರತಿಯೊಬ್ಬರು ವಿಭಿನ್ನ, ವಿಶಿಷ್ಟ. ಇಲ್ಲಿ ಎಲ್ಲರೂ ಒಂದು ಅನ್ನೋ ಭಾವ ನಮ್ಮಲ್ಲಿದೆ. ಆದರೆ ಎಲ್ಲರೂ ಕೂಡ ವಿಶಿಷ್ಟ ಅನ್ನೋದು ಕೂಡ ನಮ್ಗೆ ಮಾಡ್ಕೋಬೇಕು. ನಮ್ಮ ನಡುವಿನ ವ್ಯತ್ಯಾಸಗಳನ್ನ ನಾವು ಗೌರವಿಸಿದೆವು ಅಂದ್ರೆ ನಾವು ಈ ಜಗತ್ತಿನಲ್ಲಿ ಸುಂದರವಾಗಿ ಇರಬಹುದು. ನಮ್ಮ ಮಧ್ಯದಲ್ಲಿ ಅನೇಕ ವ್ಯತ್ಯಾಸಗಳಾದ, ಆ ವ್ಯತ್ಯಾಸಗಳನ್ನು ನಾವು ಗೌರವಿಸಬೇಕು, ಸ್ವೀಕರಿಸಬೇಕು. ಅವುಗಳ ಜೊತೆ ನಾವು ಗೌರವಿಸಿ ಸ್ವೀಕರಿಸಿದೆವು ಅಂತಂದ್ರೆ ಈ ಜಗತ್ತು ಸುಂದರವಾದ ಸ್ಥಳ ಆಗ್ತದೆ. ಅದೇ ಅವು ವ್ಯತ್ಯಾಸಗಳನ್ನ ಗೌರವಿಸದೆ ನಾವು ಸ್ವೀಕರಿಸದೆ ಹೋದೆವು ಅಂದ್ರೆ ಈ ಜಗತ್ತು ಒಂದು ನರಕ ಆಗ್ತದೆ. ನಮ್ಮ ಮಧ್ಯದಲ್ಲಿ ಅದೆಷ್ಟೋ ವ್ಯತ್ಯಾಸಗಳ, ಆ ವ್ಯತ್ಯಾಸಗಳು ಯಾಕೆ ಗೌರವಿಸ್ಬೇಕಂದ್ರೆ ನಿಮ್ಮ ಭಾವನೆಗಳಿಗೂ ನಾನು ಗೌರವ ಕೊಡಬೇಕು, ನನ್ನ ಭಾವನೆಗಳಿಗೂ ನಾವು ಗೌರವ ಕೊಡಬೇಕು. ಇವಾಗ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ಎಲ್ಲರೂ ನನ್ನ ಮಾತು ಕೇಳಬೇಕು, ನಾನು ಯಾರ ಮಾತು ಕೇಳಲ್ಲ ಅನ್ನೋ ಲೆಕ್ಕದಾಗ ನಾ ಹೇಳಿದ್ ಎಲ್ಲರೂ ಕೇಳಬೇಕು, ಅವ್ರು ಹೇಳಿದ್ ನಾ ಕೇಳ. ಈ ರೀತಿ ಒಂದು ಭಾವನೆ ಎಲ್ಲರಲ್ಲಿ ಉಂಟಾದಾಗ ಎಲ್ಲರೂ ದೊಡ್ಡವರೇ ಇರ್ತಾರ. ನಾ ಹೇಳಿದ್ದೇ ಕೇಳ್ಬೇಕನ್ನೋರೇ ಭಾಳ ಆದಾಗ ಅಲ್ಲಿ ಘರ್ಷಣೆಗಳು ಉಂಟಾಗ್ತಾವ. ಅದೇ ಅವರ ಅಭಿರುಚಿಗಳು, ಅವರ ಭಾವನೆಗಳಿಗೂ ನಾವು ಗೌರವ ಕೊಟ್ಟೆವು ಅಂತಂದ್ರೆ ಅವರಿಗೂ ಕೂಡ ಭಾವನೆಗಳದಾವ, ಕನಸುಗಳದಾವ, ವಿಚಾರಗಳದಾವ. ಅವುಗಳನ್ನ ಅವರಿಗೂ ಬದುಕುವ ಒಂದು ಅವಕಾಶ ಅದ. ಅವರು ನಮಗೆ ಬಂದ, ನಾವು ಏನು ವಿಶಿಷ್ಟವಾಗಿ ಬಂದಿಲ್ಲ. ಭೂಮಿ ಮೇಲೆ ಎಲ್ಲರಿಗೂ ಬದುಕಕ್ಕೆ ಒಂದು ಅವಕಾಶ ಅದ. ನಮ್ಮಂತೆ ಅವರು ಅನ್ನೋ ಭಾವನೆ ನಮಗಿತ್ತು ಅಂದ್ರೆ ಅವಾಗ ಅವ್ರ ಭಾವನೆಗಳನ್ನ ನಾವು ಗೌರವಿಸ್ತೀವಿ. ಅವ್ರ ಇಷ್ಟ ನಷ್ಟಗಳನ್ನ ನಮ್ಮ ಇಷ್ಟ ನಷ್ಟಗಳು ನಮ್ಮ ಜೊತೆ ಇರ್ತಾವ, ಅವ್ರ ಇಷ್ಟ ನಷ್ಟಗಳು ಅವ್ರ ಜೊತೆ ಇರ್ತಾವ. ಹಾಗಾದಾಗ ಅವರಿಗೂ ಒಂದು ಜಾಗ ಸಿಗ್ತದೆ. ಅವ್ರ ಭಾವನೆಗಳನ್ನ ನಾವು ಗೌರವಿಸಿದ್ರೆ ನಮ್ಮ ಭಾವನೆಗಳು ಗೌರವಿಸ್ಬೇಕಂದ್ರೆ ಅವ್ರ ಮನಸ್ಸಿನಲ್ಲಿ ಬರಕ್ ಶುರುವಾಗ್ತದ. ಆಗ ಸುಮಧುರ ಸಂಬಂಧಗಳು ಸೃಷ್ಟಿಯಾಗ್ತವೆ. ಇಲ್ಲಾಂದ್ರೆ ತಪ್ಪುತ್ತೆ. ಕುಟುಂಬದಲ್ಲಿ ನಾವು ಅನೇಕರೊಂದಿಗೆ ಅವ್ವ ಅಪ್ಪನ ಜೊತೆಗೆ ಹೊಂದಾಣಿಕೆ ಆಗ್ಬೇಕು, ಅಣ್ಣ ತಮ್ಮರ ಜೊತೆ ಹೊಂದಾಣಿಕೆ ಆಗ್ಬೇಕು, ಅಕ್ಕ ತಂಗಿದರ ಜೊತೆಗೆ ಹೊಂದಾಣಿಕೆ ಆಗ್ಬೇಕು, ಮಂದಿ ಮಕ್ಕಳ ಜೊತೆ ಹೊಂದಾಣಿಕೆ ಆಗ್ಬೇಕು, ಮದುವೆ ಆದ ನಂತರ ಹೆಂಡತಿ ಜೊತೆ ಹೊಂದಾಣಿಕೆ ಆಗ್ಬೇಕು, ಹೆಂಡತಿ ಗಂಡನ ಜೊತೆ ಹೊಂದಾಣಿಕೆ. ಇಲ್ಲಿ ಹೊಂದಾಣಿಕೆ ಅನ್ನುವುದು ಯಾವ್ದು ಆದ ಮೇಲೆ ಆಗ್ತದಂದ್ರ ನಮ್ಮ ನಡುವೆ ಇರತಕ್ಕಂತ ವ್ಯತ್ಯಾಸಗಳನ್ನ ನಾವು ಗೌರವಿಸಿದಾಗ ಆಗ್ತದ. ಇಲ್ಲಾಂದ್ರೆ ಆಗಲ್ಲ. ನಮ್ಮ ನಡುವೆ ಅನೇಕ ವ್ಯತ್ಯಾಸಗಳದಾವ. ನಾವೆಲ್ಲರೂ ಒಂದೇ ರೀತಿ ಅಲ್ಲ, ಒಂದೇ ರೀತಿ ವಿಚಾರ ಇರಕ್ಕೂ ಸಾಧ್ಯ ಇಲ್ಲ, ಒಂದೇ ರೀತಿ ಮನೋಭಾವ ಇರಕ್ಕೂ ಸಾಧ್ಯ ಇಲ್ಲ. ಒಂದಿಷ್ಟು ಹೊಂದಿಕೆ ಆಗಬಹುದು, ಅವ್ರಿಗೆ ನಮ್ಗೆ ಒಂದಿಷ್ಟು ಕಲಿತದಷ್ಟೇ. ಆದರೆ ಪರಿಪೂರ್ಣ ನಮ್ಮಂತೆ ಅವರಲ್ಲ, ಅವರಂತೆ ನಾವು. ಈ ವ್ಯತ್ಯಾಸ ಏನದಲ್ಲ ನಮ್ಮ ಮತ್ತು ಅವ್ರ ನಡುವೆ, ಆ ವ್ಯತ್ಯಾಸವನ್ನ ನಾವು ಗೌರವಿಸೋದನ್ನ ಕಲಿತೀವಿ. ಯಾವಾಗ ಗೌರವಿಸೋದು ಕಲಿತೀವಿ ಅವಾಗ ಸ್ವೀಕರಿಸ್ತೀವಿ. ಅವ್ರು ಹಿಂಗೆ ಅದಾರಪ್ಪ, ಅವ್ರ ಸ್ವಭಾವನೆ ಹಿಂಗಾದ, ನಾವು ಸ್ವೀಕರಿಸ್ತೀವಿ. ಆ ಸ್ವಭಾವನ ಸ್ವೀಕರಿಸಿದಾಗ ನಾವು ಅವ್ರು ಕೂಡ ಹೊಂದಾಣಿಕೆ ಆಗಕ್ಕೆ ಸಾಧ್ಯ ಆಗ್ತದ. ಮುಂದೆ ನಮ್ಮ ಸ್ವಭಾವ ಗೊತ್ತಾಗುತ್ತೆ, ಅವರು ಕೂಡ ನಮ್ಮ ಜೊತೆ ಹೊಂದಾಣಿಕೆ ಆಗಕ್ಕೆ ಶುರುವಾಗ್ತದ. ಆಗ ಆ ಹೊಂದಾಣಿಕೆ ಆಯಿತು ಅಂದ್ರೆ ಅಲ್ಲಿ
ಒಂದು ಸುಮಧುರವಾದ ಜಗತ್ತು ಸೃಷ್ಟಿಯಾಗಿದೆ, ಸುಂದರವಾದ ಜಗತ್ತು ಸೃಷ್ಟಿಯಾಗಿದೆ. ಕೆಲವೊಂದು ಸಾರಿ ನಾವು ಮಕ್ಕಳನ್ನು ಬೆಳೆಸುವ ಸಂದರ್ಭದಲ್ಲಿ ಆ ಮಕ್ಕಳ ಭಾವನೆಗಳನ್ನು ನಾವು ಸರಿಯಾಗಿ ಗೌರವಿಸೋದಲ್ಲ. ಅವ್ರು ಹೇಳಿದ ಮಾತುಗಳು ಕೇಳಕ್ ನಾವು ಸಿದ್ಧ ಇರಲ್ಲ, ಕೇಳಿಸ್ಕೋಬೇಕಾಗಿರ್ತದೆ, ಕೇಳಿಸ್ಕೋಲ್ಲ. ನಾವು ನಮಗೆ ಏನೋ ಕೆಲಸದ ಒತ್ತಡ ಇರ್ಬೋದು ಅಥವಾ ಏನೋ ಇರ್ಬೋದು, ನಾವು ಸಮಯದನ್ನು ಕೆಲವೊಂದ್ಸರಿ ಅಲಕ್ಷ್ಯ ಮಾಡ್ಬಿಡ್ತೀವಿ. ಅವ್ರ ಭಾವನೆಗಳನ್ನು ಕೂಡ ನಾವು ಗೌರವಿಸ್ಬೇಕು. ಅವ್ರ ಮಧ್ಯೆ ನಮ್ಮ ಮಧ್ಯೆ ಅನೇಕ ವ್ಯತ್ಯಾಸಗಳು ಉಂಟಾಗ್ತಾವ, ಅದನ್ನು ನಾವು ಗೌರವಿಸ್ಬೇಕು. ಅದರಂತೆ ಹಿರಿಯರು, ತಂದೆ ತಾಯಿಗಳು ವಯಸ್ಸಾಗ್ಯದ, ಅವ್ರ ಮಧ್ಯೆ ನಮ್ಮ ಮಧ್ಯದಲ್ಲಿ ಒಂದಿಷ್ಟು ಜನರೇಷನ್ ಗ್ಯಾಪ್ ಅಂತ ಏನ್ ಹೇಳ್ತೀವಿ, ಅದು ಇದ್ದೇ ಇರ್ತದೆ. ನಮ್ಗ ನಮ್ಮ ಮಕ್ಕಳಿಗಿದ್ದಂಗ ಅವ್ರಿಗೆ ನಮ್ಗೆ ಸ್ವಲ್ಪ ವ್ಯತ್ಯಾಸ ಇದ್ದೇ ಇರ್ತದೆ. ಆ ವ್ಯತ್ಯಾಸವನ್ನು ನಾವು ಗೌರವಿಸ್ಬೇಕು. ಅವರು ಬೆಳೆದಂಥ ಪರಿಸರನೇ ಬೇರೆ, ಅವ್ರು ಜೀವಿಸಿದಂಥ ಪರಿಸರನೇ ಬೇರೆ, ಅವ್ರು ಜೀವಿಸ್ಲಿಕ್ಕೆ ಸಿಕ್ಕಂಥ ಸೌಲಭ್ಯಗಳು ಬೇರೆ, ನಮಗೆ ಈ ಸತ್ತು ನಾವು ಜೀವಿಸ್ತಕ್ಕಂಥ ಪರಿಸರನೇ ಬೇರೆ, ನಮಗೆ ಸಿಗ್ತಕ್ಕಂಥ ಸೌಲಭ್ಯಗಳೇ ಬೇರೆ. ಒಂದು ನಮ್ಮ ಮಕ್ಕಳಿಗೆ ನಮ್ಗಿಂತಲೂ ಹೆಚ್ಚಿನ ಸೌಲಭ್ಯಗಳು ಸಿಗ್ತಾವೆ. ನಮಗಿಂತಲೂ ಅವರು ಆಧುನಿಕವಾಗಿ ವಿಚಾರ ಮಾಡ್ತಾರೆ. ಯಾಕಂದ್ರೆ ಈಗಿನ ಪರಿಸ್ಥಿತಿನೇ ಹಂಗಾದ. ಇಲ್ಲಿ ನಾವು ನಮ್ಮ ಹಿರಿಯರ ಭಾವನೆಗಳನ್ನ ನಾವು ಗೌರವಿಸ್ತೇವಂದ್ರೆ ಅವರಿಗೊಂದು ನಾವು ನೆಮ್ಮದಿ ಕೊಟ್ಟಂಗೆ ಆಗ್ತದೆ, ಮತ್ತು ನಾವು ಕೂಡ ನೆಮ್ಮದಿಯಾಗಿರಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನನ್ನು ನಾವು ಚೆನ್ನಾಗಿ ನೋಡ್ಕೊಂಡಿವಿ, ಅವ್ರ ಭಾವನೆಗಳನ್ನು ಗೌರವಿಸ್ವಿ ಅನ್ನೋದು ನಮಗೂ ಸಂತೃಪ್ತಿ ಇರ್ತದೆ, ಅವ್ರಿಗೆ ಒಂದು ಸ್ಥಳಾವಕಾಶ ನೀಡಿದಂಗೆ ಆಗ್ತದೆ. ಈ ರೀತಿ ನಾವು ನಮ್ಮ ನಡುವಿನ ವ್ಯತ್ಯಾಸಗಳನ್ನು ನಾವು ಗಮನಿಸೋದನ್ನ ಕಲ್ತೇವು ಅಂತಂದ್ರೆ, ಗೌರವಿಸೋದನ್ನ ನಾವು ಕಲ್ತೇವು ಅಂತಂದ್ರೆ ಈ ಜಗತ್ತು ನಮಗೆ ಬಹಳ ಸುಂದರವಾದ ಸ್ಥಳ ಆಗಿರ್ತದೆ. ಯಾಕಂದ್ರೆ ಎಲ್ಲ ಸಂಬಂಧಗಳು ಸುಮಧುರವಾದಾಗ ಈ ಜಗತ್ತು ಸುಂದರವಾದ ಸ್ಥಳ ಆಗೇ ಬೇಕಲ್ಲ. ಧನ್ಯವಾದಗಳು.